ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳು ಸೇರಿ ದೇಶದಾದ್ಯಂತ 450ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಜೈಬೇರಿ ಬಾರಿಸಲಿದೆ ಎಂದು ಬಿಜೆಪಿ ಪಕ್ಷದ ಮಾಜಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾ ರಾಮರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾ ರಾಮರವರು ಭಾಗವಹಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಒಮ್ಮತದಿಂದ ಹೊಂದಾಣಿಕೆ ಮಾಡಿಕೊಂಡಿದ್ದು, ಜಾತ್ಯತೀತರಾಗಿರುವ ದೇವೇಗೌಡರು ದೇಶದ ಹಿತದೃಷ್ಟಿ ಸಮಗ್ರತೆಯನ್ನು ಕಾಪಾಡಬೇಕಾದರೆ ಮೋದಿಯವರೇ ಸಮರ್ಥ ನಾಯಕರು ಎಂದು ಭಾವಿಸಿ ಬಿಜೆಪಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದು, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ವಲಸೆ ಬಂದಿರುವ ಹೊರಗಿನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ನೀಡುವ ಮೂಲಕ ಸ್ಥಳೀಯವಾಗಿ ಯಾರೂ ಕೂಡ ಸಮರ್ಥ ನಾಯಕರಿಲ್ಲ ಎಂದು ಬಿಂಬಿಸಿ ಸ್ಥಳೀಯರನ್ನು ಕಡೆಗಣಿಸಿ ಬೆಂಗಳೂರಿನವರಿಗೆ ಟಿಕೆಟ್ ಕೊಡುವುದರ ಮೂಲಕ ಅವರೇ ಗೋಬ್ಯಾಕ್ ಚಳುವಳಿ ಮಾಡಿಕೊಂಡಿದ್ದು, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳು ಸೇರಿ ದೇಶದಾದ್ಯಂತ 450ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಜಯಗಳಿಸುವುದರ ಮೂಲಕ ಅಗ್ರಮಾನ್ಯ ಪಕ್ಷವಾಗಿ ಹೊರಹೊಮ್ಮಲಿದೆ ಎಂದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಜೆಡಿಎಸ್ ಬಿಜೆಪಿ ಪಕ್ಷ ಮೈತ್ರಿಯಾಗಿರುವುದರಿಂದ ಮತ್ತೆ ಈ ಭಾಗದಲ್ಲಿನ ದಲಿತರು ಸೇರಿದಂತೆ ಎಲ್ಲ ವರ್ಗದ ಜನತೆ ಎನ್ಡಿಎ ಅಭ್ಯರ್ಥಿಯಾದ ಜೆಡಿಎಸ್ನ ಮಲ್ಲೇಶ್ ಬಾಬುರವರಿಗೆ ಹೆಚ್ಚಿನ ಮತಗಳನ್ನು ಕೊಡುವುದರ ಮೂಲಕ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸಲಿದ್ದಾರೆ ಎಂದರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಒಮ್ಮತದಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ದೇವೇಗೌಡರು ಭಾಳ ಜಾತ್ಯತೀತವಾದಿಗಳಾಗಿದ್ದರು. ಆದರೆ ದೇಶದ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಇವತ್ತೇನಾದರೂ ದೇಶ ಒಗ್ಗಟ್ಟಾಗಿರಬೇಕು, ದೇಶದ ಸಮಗ್ರತೆ ಕಾಪಾಡಬೇಕು ಅಂದರೆ ಅದು ಒಂದೇ ನಾಯಕ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಯವರ ಕಾರ್ಯವೈಖರಿಗಳನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತಕ್ಕೆ ಒಂದು ದೊಡ್ಡ ವಿಶೇಷವಾದ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ. ಅದ್ರ ಜೊತೆಗೆ ಜಾತ್ಯತೀತ ಜನತಾದಳ ಇವತ್ತು ಹೊಂದಾಣಿಕೆ ಮಾಡಿ ನಮ್ಮ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ನಾವು ಜಾತ್ಯತೀತ ಜನತಾದಳಕ್ಕೆ ಮೈತ್ರಿ ಮಾಡ್ಕೊಂಡಿದ್ದೀವಿ. ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ರಿಂದ ನಾವು ಇವತ್ತು ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಇವತ್ತು ಯಾರೋ ಒಂದು ಬೇರೆ ವಲಸೆ ಬಂದಂಥ ಒಬ್ಬ ವ್ಯಕ್ತಿ, ಇಲ್ಲಿ ಪರಿಚಯನೇ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಯಾರು ಈ ಲೋಕಲಲ್ಲಿ ಯಾರು ಆ ಸಮುದಾಯದ ಜನಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು ಭಾಳ ಗೋಬ್ಯಾಕ್ ಅನ್ನೋ ಒಂದು ಚಳವಳಿ ಅವರೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ನಮಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಎಲ್ಲ ಭಾಗದಲ್ಲೂ 450 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮುಖಾಂತರವಾಗಿ ಇಡೀ ದೇಶದಲ್ಲಿ ನಮ್ಮವರನ್ನು ಅಗ್ರಗಣ್ಯ ಪಕ್ಷವಾಗಿ ನಾವು ಮುಂದೂಡ್ತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ. ಇವತ್ತು ಏನೇ ಆದರೂ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ಸಮಗ್ರವಾದ ದೇಶದ ಅಭಿವೃದ್ಧಿಗಾಗಿ, ದೇಶದ ಸಮಗ್ರತೆಗಾಗಿ, ದೇಶದ ಐಕ್ಯತೆಗಾಗಿ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಒಂದು ಅಗ್ರಗಣ್ಯ ರಾಷ್ಟ್ರವಾಗಿ ಇವತ್ತು ಪರಿಣಾಮ ಬೀರಿದೆ. ಇವತ್ತು ವಿಶ್ವಗುರುವಾಗಿ ನಮ್ಮ ದೇಶ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ದೇಶ. ಯಾವುದೇ ದೇಶದಲ್ಲಿ ಯುದ್ಧಗಳಾದರೆ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಹೋಗಬೇಕಾಗ್ತದೆ, ಅಲ್ಲಿ ರಾಜಿ ಮಾಡಿಸ್ಬೇಕಾಗುತ್ತೆ, ಸಂಧಾನಗಳು ಮಾಡಿಸ್ಬೇಕಾಗುತ್ತೆ. ಉಕ್ರೇನ್ ಅಂತ ದೇಶದಲ್ಲಿ 35,000 ಜನ ನಮ್ಮ ಭಾರತೀಯರು ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕಾಕೊಂಡಿದ್ರು ಯುದ್ಧಗಳ ಸಮಯದಲ್ಲಿ. ಅಲ್ಲಿಂದ ಸುರಕ್ಷಿತವಾಗಿ ತಂದಂಥ ದೇಶ ಇಡೀ ಪ್ರಪಂಚದಲ್ಲಿ ಯಾವುದಿದ್ರೆ ಭಾರತ ಒಂದೇ. ಚೈನಾದವರು ಅಲ್ಲೇ ನೀವೇನಾದರೂ ಹಾಕೊಳ್ಳಿ ಅಂತ ಬಿಟ್ಟೇ ಬಿಟ್ಟರು. ಅಮೇರಿಕಾದವರು ನೀವೇನಾದರೂ ಹಾಕೊಳ್ಳಿ ಅಂತ ಬಿಟ್ಬಿಟ್ರು. ಬೇರೆ ಬೇರೆ ದೇಶಗಳವ್ರು ಯಾರೂ ಆ ದೇಶದ ಒಬ್ಬ ವಿದ್ಯಾರ್ಥಿಗಳಾಗಲಿ ನಾಗರಿಕರ ರಕ್ಷಣೆ ಮಾಡೋಂಥ ಕೆಲಸ ಮಾಡಿದ್ರು. ಅದೇನಾದರೂ ಮಾಡಿದರೆ ಅದು ನರೇಂದ್ರ ಮೋದಿಯವ್ರಿಗೆ ಇರ್ತಕ್ಕಂಥ ಒಂದು ದಮ್ಮು, ಈ ದೇಶದ ಮೇಲೆ ಇರ್ತಕ್ಕಂಥ ಗೌರವವನ್ನು ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶಗಳು ನಮ್ಮ ದೇಶಕ್ಕೆ ನಮ್ಮ ನಾಗರಿಕರನ್ನ ಬಿಟ್ಕೊಡೋದಾಯಿತು. ಇವತ್ತು ನಾವು ದೇಶದಲ್ಲಿ ನಾವು ಅಯೋಧ್ಯದ ಬಗ್ಗೆ ನಾನು ಮಾತಾಡಲಿಲ್ಲ. ಅಯೋಧ್ಯೆ ರಾಮನ ಬಗ್ಗೆ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿ ಊರಲ್ಲೂ ರಾಮನ ಪ್ರೀತಿಸುವಂಥ ಜನ ಇದ್ದಾರೆ. ಇವತ್ತು ರಾಮನ ಬಗ್ಗೆ ನನಗೂ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ತಾಯಿಯವರ ತಾಯಿ ರಾಮ ಅಂತ ಹುಟ್ಟಿದ ದಿವಸನೇ ರಾಮ ಅಂತ ಹೆಸರಿಟ್ಲು. ಕಾರಣ ಏನಂತಂದರೆ ಹುಟ್ಟ ರಾಮ ಅಂತ. ಅಂದರೆ ನಾನು ಅಯೋಧ್ಯೆ ರಾಮನಿಗೆ ಸಮ ಅಲ್ಲದಿದ್ರು ಅವರ ಅಭಿಮಾನದ ಮೇಲೆ ನಮ್ಮ ಅಜ್ಜಿ ನಮ್ಮ ತಾಯಿ ಹೆಸರಿಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಅಯೋಧ್ಯೆ ರಾಮದ ಭಾಳ 500 ವರ್ಷಗಳ ಒಂದು ತಗಾದೆಯನ್ನು ಬಿಡುಗಡೆ ಮಾಡಿದಂಥದ್ದು ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ಎದೆಗಾರಿಕೆ ನಾಯಕನಿಂದ. ಇವತ್ತು ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳು ನಾವು ಗೆಲ್ತೇವೆ. ಕಾಂಗ್ರೆಸ್ಸರು ತುಕಡೆ ಗ್ಯಾಂಗ್ಗಳ ಜೊತೆ ಸೇರಿಕೊಂಡು ಅವರು ಈಗಾಗಲೇ ನೆಲ ಕಚ್ಚಿದ್ದಾರೆ. ಈಗಾಗಲೇ ಡಿ ಕೆ ಸುರೇಶ್ ಅನ್ನುವಂಥ ವ್ಯಕ್ತಿ ಈಗಾಗಲೇ ಅವರು ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ 10 ತಿಂಗಳಿಗೆ ಮೊದಲೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ರು. ಇವತ್ತು ಅಲ್ಲಿ ಮಂಜುನಾಥ್ ಅಂತ ಇವತ್ತು ನಮ್ಮ ಹೃದಯ ತಜ್ಞ, ಹೃದಯ ಚಿಕಿತ್ಸಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚುನಾವಣೆಗೆ ನಿಂತಿದ್ದಾರೆ. ಅತ್ಯಂತ 2 ಲಕ್ಷಕ್ಕೂ ಹೆಚ್ಚು ಬಹುಮತದಿಂದ ನಾವು ಅಲ್ಲಿ ಗೆಲ್ತೇವೆ.
ಇದನ್ನೆಲ್ಲ ನಾನು ಅವರ ಜೊತೆಯಲ್ಲೇ ಚುನಾವಣಾ ಕ್ಯಾಂಪೇನನ್ನು ಮಾಡಿದ್ದೆ. ಇವತ್ತು ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರವಾಗಿ ದೇಶಕ್ಕೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಲಾರದ ಕ್ಷೇತ್ರ ಚಿಂತಾಮಣಿನೂ ಸೇರ್ಕೊಳ್ಳುತ್ತೆ, ಶಿಲ್ಘಟ್ಟನೂ ಸೇರ್ಕೊಳ್ಳುತ್ತೆ. ಇವೆರಡೂ ಕ್ಷೇತ್ರಗಳ ಜೊತೆಗೆ ಇನ್ನು 6 ಕ್ಷೇತ್ರಗಳು ಕೋಲಾರ ಜಿಲ್ಲೆಯಲ್ಲಿ 8 ಒಟ್ಟು ಕ್ಷೇತ್ರಗಳು ಸೇರ್ತವೆ. ಈ ಕೋಲಾರದಲ್ಲಿ ಇರ್ತಕ್ಕಂಥ ದಲಿತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯನ್ನು ಬೆಂಬಲಿಸಿತ್ತು. ಕಳೆದ ಬಾರಿನೂ 2.25 ಲಕ್ಷ ಓಟಲ್ಲಿ ನಾವು ಗೆದ್ದಿದ್ವಿ. ಈ ಬಾರಿನೂ ಅದೇ ಬಹುಮತಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ವಿ.